ಪುಟ್ಟಿ ಈಗ ಮುನಿರತ್ನ ಅವರ ಆಡಿಯೋವನ್ನು ವೈರಲ್ ಆಗ್ತಾ ಇದೆ. ಒಕ್ಕಲಿಗ ಸಮುದಾಯದ ಬಗ್ಗೆ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ. ನೀವು ಕೂಡ ಒಕ್ಕಲಿಗ ಸಮುದಾಯದ ಸೊಸೆ, ಏನ್ ಹೇಳ್ಬೋದು? ಮುನಿರತ್ನ ಅವರು ಒಕ್ಕಲಿಗರ ಮೇಲೆ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ. ನೋಡಿ, ನಾನು ಕೇಳದೆ ಇರೋದು ನೋಡದೆ ಇರೋದ್ ಬಗ್ಗೆ ಕಮೆಂಟ್ ಮಾಡೋದು ಸರಿ ಹೋಗಲ್ಲ, ಯಾಕೆ ತಪ್ಪಾಗತ್ತೆ. ಅದ್ರ ಬಗ್ಗೆ ಮಾಹಿತಿ ನನಗೆ ಸಿಕ್ಕಿದ್ರೆ ಆಮೇಲೆ ಮಾತಾಡ್ತೀನಿ. ಕೆಲವರು ಸಮಿತಿ ಬೇಕು ಅಂತಾರೆ, ಕೆಲವು ಸಮಿತಿ ಬೇಡ ಅಂತ ಇದ್ದಾರೆ. ಇಲ್ಲ, ಸಮಿತಿ ಮಾಡೋದ್ರಲ್ಲಿ ತಪ್ಪಿಲ್ಲ, ಆದ್ರೆ ಅದನ್ನ ದುರ್ಬಳಕೆ ಆಗ್ಬಾರ್ದು ಅದರಿಂದ. ಯಾಕಂದ್ರೆ ನಾನು ಎಲ್ಲಾ ಭಾಷೆಗಳಲ್ಲೂ ನಾನು ಆಕ್ಟ್ ಮಾಡಿದವಳು. ಮಲಯಾಳಂ ಇಂಡಸ್ಟ್ರಿಯಲ್ಲಿ ನಾನು ಆ ರೀತಿ ಮಾತುಗಳಿದ್ದೇ ಹೊರತು ಕನ್ನಡ ಚಿತ್ರರಂಗದಲ್ಲಿ ಯಾವತ್ತೂ ನಾನು ಆ ರೀತಿಯ ಒಂದು ಯಾರೂ ಸಹ ಹೆಣ್ಮಕ್ಳು ಬಂದು ಮಾತಾಡಿದ್ದು ನಾನಂತೂ ಕೇಳಲಿಲ್ಲ. ಸೊ ಅನಾವಶ್ಯಕವಾಗಿ ಯಾವುದನ್ನು ನಾವು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡೋದು ಬೇಕು ಅಂತ ಯೋಚನೆ ಮಾಡಬೇಕು. ಇದು ಪುಟ್ಟಿ ಈಗ ಮುನಿರತ್ನ ಅವರ ಆಡಿಯೋವನ್ನು ವೈರಲ್ ಆಗ್ತಾ ಇದೆ. ಒಕ್ಕಲಿಗ ಸಮುದಾಯದ ಬಗ್ಗೆ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ. ನೀವು ಕೂಡ ಒಕ್ಕಲಿಗ ಸಮುದಾಯದ ಸೊಸೆ, ಏನ್ ಹೇಳ್ಬೋದು? ಮುನಿರತ್ನ ಅವರು ಒಕ್ಕಲಿಗರ ಮೇಲೆ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ. ನೋಡಿ, ನಾನು ಕೇಳದೆ ಇರೋದು ನೋಡದೆ ಇರೋದ್ ಬಗ್ಗೆ ಕಮೆಂಟ್ ಮಾಡೋದು ಸರಿ ಹೋಗಲ್ಲ, ಯಾಕೆ ತಪ್ಪಾಗತ್ತೆ. ಅದ್ರ ಬಗ್ಗೆ ಮಾಹಿತಿ ನನಗೆ ಸಿಕ್ಕಿದ್ರೆ ಆಮೇಲೆ ಮಾತಾಡ್ತೀನಿ. ಕೆಲವರು ಸಮಿತಿ ಬೇಕು ಅಂತಾರೆ, ಕೆಲವು ಸಮಿತಿ ಬೇಡ ಅಂತ ಇದ್ದಾರೆ. ಇಲ್ಲ, ಸಮಿತಿ ಮಾಡೋದ್ರಲ್ಲಿ ತಪ್ಪಿಲ್ಲ, ಆದ್ರೆ ಅದನ್ನ ದುರ್ಬಳಕೆ ಆಗ್ಬಾರ್ದು ಅದರಿಂದ. ಯಾಕಂದ್ರೆ ನಾನು ಎಲ್ಲಾ ಭಾಷೆಗಳಲ್ಲೂ ನಾನು ಆಕ್ಟ್ ಮಾಡಿದವಳು. ಮಲಯಾಳಂ ಇಂಡಸ್ಟ್ರಿಯಲ್ಲಿ ನಾನು ಆ ರೀತಿ ಮಾತುಗಳಿದ್ದೇ ಹೊರತು ಕನ್ನಡ ಚಿತ್ರರಂಗದಲ್ಲಿ ಯಾವತ್ತೂ ನಾನು ಆ ರೀತಿಯ ಒಂದು ಯಾರೂ ಸಹ ಹೆಣ್ಮಕ್ಳು ಬಂದು ಮಾತಾಡಿದ್ದು ನಾನಂತೂ ಕೇಳಲಿಲ್ಲ. ಸೊ ಅನಾವಶ್ಯಕವಾಗಿ ಯಾವುದನ್ನು ನಾವು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡೋದು ಬೇಕು ಅಂತ ಯೋಚನೆ ಮಾಡಬೇಕು.